ಅಯ್ಯೋ ಅಮ್ಮ, ಈ ಸಾಮಾನುಗಳನ್ನ ನಮ್ಮ ಇಷ್ಟೊಂದು ಹೊಸ ಪಾತ್ರೆ ಸಾಮಾನು ಎತ್ಕೊಂಡ್ಬಿಟ್ಟು ಬಂದಿದ್ದೀಗಲ್ಲ. ನಿಂಗೆ ನಾನು ಹೇಳಿದ್ನಮ್ಮ ಈ ಪಾತ್ರೆ ಸಾಮಾನೆಲ್ಲ ಎತ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಪಾತ್ರೆ ಸಾಮಾನ ನೀನ್ ಬ್ಯಾರೆ ಮನೆ ಮಾಡಿದೀನಿ ಅಂತ ಹೇಳ್ತಿಲ್ಲ ಮಗಳೇ. ಆಯ್ತಲ್ಲ ಒಂದು ಖುಷಿ ಅವಾಗ. ಯೋಸ್ ಖುಷಿ ಆಯ್ತು ಗೊತ್ತೇ ನನ್ಗಂತೂನುವೆ. ಏನು ಹೊಸಿ ಖುಷಿ ಆಯ್ತು ಅಂತ ಅನ್ಕೊಬಿಟ್ಟ. ಬೋಲ್ಲು ಖುಷಿ ಆಯ್ತು ನನ್ಗಂತೂನುವೆ. ಅಯ್ಯೋ ಶಿವನೇ, ಅಯ್ಯೋ ನನ್ಗಂತೂನುವೆ. ಏನಪ್ಪ ನನ್ನ ಮಗಳು ಇಂಥ ಧೈರ್ಯ ತಗೋಬಿಟ್ಟು ಹೆಂಗೋನುವೆ ಮುಂದುವರೆದ್ಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು ಸ್ಯಾನೆ ಖುಷಿ ಆಯ್ತು ಮಗಳೇ ನನ್ಗಂತೂನುವೆ. ಅದಕ್ಕೆ ನೆನೆಯ ನಾನು ಅಲ್ಲಿ ಪಾತ್ರೆ ಸಾಮಾನು ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕೋ ಪಾತ್ರೆ ಗೀತ್ರೆ ಎಲ್ಲ ತುಂಬ್ಕೊಂಡು ಎತ್ಕೊಂಡು ಹಾಕೊಂಡು ಹಂಗೆ ನೆಟ್ಟಗೆ ಬಂದೇ ಬಿಟ್ಟೆ ಆತಾಗೆ. ಅಯ್ಯೋ ಅಮ್ಮ, ನಾನ್ ಬ್ಯಾರೆ ಮನೆ ಮಾಡಿರೋದು ಎಂತ ಖುಷಿ ಆಯ್ತದಮ್ಮ ನಿನ್ಗಂತೂನುವೆ. ಆ ಅಯ್ಯೋ ನನ್ನ ಆದ್ನಿ ಬಂದು ವಕ್ರಸ್ಕೊಂಡವಳಲ್ಲ ಅವ್ರಿಗೆಲ್ಲ. ಈಗ ನಾನು ನನ್ನ ಗಂಡ ದುಡ್ದು ಯಾಕೆ ಹಾಕ್ಬೇಕು, ನಾಳೆ ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ನನ್ನ ಪಾಡಿಗೆ ನಾನು ಮುಚ್ಕೊಂಡು ಅದೇನೋ ಅಂತಾರಲ್ಲ ಬ್ಯಾರೆ ಮನೆ ಮಾಡ್ಕೊಂಡು ಗೊತ್ತಿರೋದು. ನಮ್ಮ ಅತ್ತೆಗಿನ್ನೂ ಏಳೇ ಇಲ್ಲ ಬ್ಯಾರೆ ಮನೆ ಮಾಡಿವ್ನಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಿನಗಷ್ಟೇ ಫೋನ್ ಮಾಡಿ ಹೇಳಿದ್ದು. ನಿನಗೆ ಹೇಳಿದ ತಕ್ಷಣ ಒಂದು ಗಾಡಿ ಪಾಳೆ ಸಾಮಾನ್ಯ ತಗೊಬಿಟ್ಟು ಬಂದು ಮಾಡೋದಲ್ಲ. ಅಯ್ಯ ಹೇಳೋದೇನೈತೆ, ಏನು ಮಾಡ್ತಾಳೆ ನಿಮ್ಮ ಅತ್ತೆ? ಏನೇನು ಜಗಳ ಮಾಡ್ತಾಳ? ಮಾಡಿದ್ರೆ ಮಾಡಲಿ ಬಿಡು, ಬ್ಯಾರೆ ಮನೆ ಮಾಡಿದೀವಿ. ಬಂದಿರೋದಾದ್ರೆ ಬಂದು ನೀನು ಇರತ್ತೆ, ಇಲ್ಲಾಂದ್ರೆ ಅಲ್ಲೇ ಬಿದ್ದಿರು. ನನ್ನ ಕೈಲಂತೂ ಇರೋಕ್ಕಾಗಲ್ಲ ಈ ನಾದಿನಿ ಜೊತೆ ಅಂತ ಇದ್ದಿದ್ದಂಗೆ ಮಕ್ಕೊಡ್ದಂಗೆ ಹೇಳು. ನಾನು ಹಂಗೆ ಅನ್ಕೊಂಡಿವ್ನಮ್ಮ. ಈಗಿತ ಎದ್ರ ಕಣದೆಲ್ಲ ಸೀನ್ ಇಲ್ಲ. ಯಾಕಸ್ ಮಕ್ಕೋಗ್ದಂಗೆ ಹೇಳ್ತಿರೋದೇ ನಿನಗೆ ನಾನುವೆ. ಈ ಮಂಟಕ್ಕೆ ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಡೈರೆಕ್ಟಾಗೆ ನಿನಗೆ ಹೇಳ್ತೀನಿರು. ಹಿಂಗೆ ಬ್ಯಾರೆ ಮನೆ ಮಾಡಿದ್ದೀನತ್ತೆ, ಹೋಯ್ತೀನಿ. ನನಗೆ ನಿಮ್ಮ ಪಾತ್ರೆ ಸಾಮಾನು ನಿಮ್ಮ ಮನೆಗಿರೋ ಸಾಮಾನುಗಳು ಏನೂ ಬೇಡ. ನನಗೆ ನನ್ನ ಬಟ್ಟೆ ಗಿಟ್ಟೆ ತಗೊಂಡು ಹೋಯ್ತೀನಿ, ನನ್ನ ಗಂಡನ ಕರ್ಕೊಂಡು ಅಂತ ಇದ್ದಿದ್ದಂಗೆ ಹೇಳ್ತೀನಿ. ಅದೇನು ಮಾಡ್ತಾಳ ನೋಡ್ತೀನಿ. ನಾನು ಮನೆಯಾಗ ಇನ್ನೂ ಏನೇನು ಬೇಕೋ ಹೇಳು, ಎಲ್ಲ ಎತ್ಕೊಂಡ್ಬಿಟ್ಟು ಬಂದು ಕೊಡ್ತೀನಿ. ಇಲ್ಲ ನೋಡಿಯಮ್ಮಿ ಸಂತೆ ಐತಲ್ಲ, ಸಂತೆಗೆ ಹೋಗ್ಬಿಟ್ಟು ಸಂತೆಯಿಂದ ಬಂದ್ಬಿಡನಿ ನೋಡಿಯಮ್ಮಿ. ಹೋಗನಿ ಸಂತೆಗೆ. ಇನ್ನು ಯೋಸು ಸಾಮಾನುಗಳು ಬೇಕಾಯ್ತವೆ. ಇರೋಳೊಬ್ಳು ನಿನ್ನ ಮಗಳು. ನಿನ್ಗಿಲ್ಲ ಅಂತ ಅನ್ನಕ್ಕಾಯ್ತದೆ. ಬಾ, ಏನೇನು ಸಾಮಾನು ಬೇಕು, ದಿನಸಿ ಬೇಕು ಎಲ್ಲ ಹಾಕಿಸ್ತೀನಿ, ತಗೊಂಬಿಟ್ಟು ಬರೀವಂತೆ. ಅತ್ತೆ ಇದೇನತ್ತೆ ಇದು ಎಲ್ಲನೂ ಏನು ಕತೆ ತಗೊಬಿಟ್ಟು ಬಂದ್ರಿ ಸಾಮಾನು ಗೀಮಾನು ಎಲ್ಲ ನಾನು ಕೊಡ್ಸಕ್ಕಿಲ್ವಾ? ನಾನು ಕೊಡಿಸ್ತೀನಿ, ಸುಮ್ಕಿರಿ ನೀವು. ಅವಳಿ ಅಂದ್ರೆ ನನಗೆ ತಾನೇ ಮಗಳನ್ನ ಬಿಟ್ರೆ ಯಾರವ್ರೆ? ನನ್ನ ಮಗಳೇನಿಯ ನನಗೂ ಪಿರಾಣ. ನನ್ನ ಮಗಳು ಕೊಡಿಸ್ದಂಗೆ ನೀನು ದಾರೆಗೆ ಹೋಗೋರು ಕೊಡ್ಸಕ್ಕಾಯ್ತದೆ ಹೇಳಿ ಅಂದ್ರೆ? ನಿಮ್ಮಮ್ಮ ನಿಮಗೆ ಕೊಡ್ಸಕ್ಕಿಲ್ಲ ಅಂದ್ರೆ ನನ್ನ ಮಗಳಿಗೂ ಕೊಡಿಸ್ಬಾರ್ದು ಅಂತ ಏನೋ ರೂಲ್ಸ್ ಪಾಲಿಸೈತೆ ಹೇಳಿ? ಎಂಥದೂ ಇಲ್ಲ ತಾನೆ, ನೀವು ಸುಮ್ಕಿರಿ. ಒಳ್ಳೆ ಸಂದ ಕೇಳ್ತೀರ ನೀವಂತೂ. ನನ್ನ ಮಗಳಂತೂ ಏನಾರ ಹಾಕೊಂಡು ಹೋಗ್ಲಿ, ನನ್ನ ಮಗಳು ಸಂದಕ್ಕಿರ್ಬೇಕು ಅಷ್ಟೇನಿಯ. ನಿಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಅದೇನು ಹೇಳ್ತೀರ ಹೇಳು, ಒಪ್ಸ್ಬಿಡಿ. ನಾನು ಹೇಳಿ ಪಾಳಿ ಏನತ್ತೆ ಒಪ್ಸದಿನ? ಸರಿ, ನಮ್ಮ ಅಮ್ಮಂಗೆ ಒಂದು ಮಾತು ಹೇಳ್ಬೇಕು, ಹೋಗಿ ಹೇಳ್ತೀನಿ ಅಷ್ಟೇ. ನೀನು ಹೋಗಿ ಕೇಳ್ತೀನಿ, ಕೇಳಿ ಹಿಂಗೆ ಐತೆ ಕಣಮ್ಮ ಅಂತ ಹೇಳ್ತೀನಿ, ನೋಡೋಣ ಏನಂತದು. ಏನಾರ ಅಂದ್ರಿ ಏನಾರ ಬಿಡ್ಲಿ, ಬೇಕಾದ್ರೆ ನಿಮ್ಮ ಅಮ್ಮನ ಬೇಕಾದ್ರೆ ಕರೆದ್ರು ಆಯ್ತು ಬಾ ಅಂತ ಹೇಳ್ಬಿಟ್ಟು ನೋಡಿ ಮಾತಾಡೋಣ ಅತ್ತೆ ಹತ್ರ. ಸರಿ, ನೀವು ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬರೀ ಹೇಳಿ ಅಂದ್ರೆ ನನ್ನ ಮನೆಯಾಗೆ ಸಾಮಾನೆಲ್ಲ ಜೋಡಿಸ್ಕೊಳ್ಳೋದು ಮಾಡೋದು ಮಾಡ್ತಿರ್ತೀನಿ. ನನ್ನ ಮಗಳಿಗೆ ಒಬ್ಳಿಗೆ ರಿಸ್ಕ್ ಆಯ್ತದೆ. ಅಮ್ಮೋ ಹೋಗಮ್ಮ, ನಾನು ನೋಡ್ಕೊತೀನಿ ಎಲ್ಲನೂ. ನೀ ಸುಮ್ಕಿರತ್ ಕಲ್ತ್ಕ, ನೀನು ಸುಮ್ಕಿರು, ನಾನು ನೋಡ್ಕೊತೀನಿ ಎಲ್ಲನೂ. ನೀನು ಹೋಗಿ ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ನೀನು ಬಟ್ಟೆಲ್ಲ ಎತ್ಕೊಂಡ್ಬಿಟ್ಟು ಬಾ, ಹೋಗಿ ಸರ್ನ ಎಲ್ಲ ಎತ್ಕೊಂಡ್ಬಿಟ್ಟು ಬಾ. ಆಮೇಕಿಂದ ಹಾಲಿಗೆ ಉಗ್ಸ್ಬಿಟ್ಟು ಪೂಜೆ ಗೀಜೆ ಮಾಡಿ ಎಲ್ಲ ತಯಾರಿ ಮಾಡೋಣ, ಹೋಗು. ಸರಿ ಕಣಮ್ಮ. ರೀ ಬರ್ರಿ ಹೋಗೋಣ. ಬಾ ಅಮ್ಮ, ನಾನು ಹೆಂಡತಿ ಇಬ್ರು ಬ್ಯಾರೆ ಮನೆ ಮಾಡಿದೀವಿ. ನಾವಿಬ್ರು ಬ್ಯಾರೆ ಮನೆಗೆ ಹೊಂಟೋಯ್ತೀವಿ ಕಣಮ್ಮ. ನಾವ್ ಈ ಮನೆಯಾಗಿ ಇರಕ್ಕಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಬ್ಯಾರೆ ಮನೆ ಮಾಡಿದಿರೆ? ಯಾರು ಹೇಳಿದ್ ನಿಮ್ಗೆ ಬ್ಯಾರೆ ಮನೆ ಮಾಡು ಅಂತ ಹೇಳ್ಬಿಟ್ಟು? ಲೇ ಪೊದ್ದಿ, ಇದೇನ್ಲ ಇದು ಬ್ಯಾರೆ ಮನೆ ಮಾಡಿರೋದು ಅಂತಂದ್ರೆ ಏನ್ಲೇ ಅರ್ಥ? ಯಾಕ್ಲ ಬ್ಯಾರೆ ಮನೆ ಮಾಡ್ಬೇಕು? ಇಲ್ಲ ಇಲ್ಲ ಇಲ್ಲ, ನೀವು ಬ್ಯಾರೆ ಗಿರೆ ಮನೆ ಎಲ್ಲ ಮಾಡಂಗಿಲ್ಲ. ಇದೊಳ್ಳೆ ಸಂದ ಕೇಳ್ತಿರಲ್ಲ, ಬ್ಯಾರೆ ಮನೆ ಮಾಡ್ಕೊಂಡು ಹೋಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಂತ ಮನೆ ಇಟ್ಕೊಂಡು. ನೋಡಿ ಅತ್ತೆ, ನನಗೂ ನಿಮ್ಗೆ ಏಳಿ ಸಾಕಾಗೋಗ್ಬಿಟ್ಟೈತತ್ತೆ. ನಾನು ಬೇಜಾನ್ ಪ್ರಯತ್ನ ಪಟ್ಟಿದ್ದೀನಿ, ಭಾಳ ಪ್ರಯತ್ನ ಪಟ್ಟಿದ್ದೀನಿ ಕಣತ್ತೆ. ನೋಡಿ, ನಾನು ಹಂಗೆ ನಿಮ್ಮ ಮಗಳು ಇಬ್ರು ಒಂದೇ ಹತ್ರ ಇರಕ್ಕೆ ಈ ಜನ್ಮದಾಗೂ ಸಾಧ್ಯ ಇಲ್ಲ ಕಣತ್ತೆ. ಇಬ್ರು ಒಂದೇ ಮನೆಗಿರೋದು ಅಂತಂದ್ರೆ ಸುಮ್ಕೆನಾ? ಆಗಕ್ಕಿಲ್ಲ ಕಣತ್ತೆ. ನನ್ಗಂತೂ ಒಂದೇ ಮನೆಗಿರಕ್ಕೆ, ಕಿತ್ತಾಡಕ್ಕೆ, ಮಾಡಕ್ಕೆ, ಜೀವನದಾಗೆ ಇರೋ ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಕಣತ್ತೆ. ಹಿಂಗೆಲ್ಲನೂ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಇವೆಲ್ಲ ಬೇಕಿಲ್ಲ ಕಣತ್ತೆ ನನಗಂತೂ. ಅದಕ್ಕೆ ಇದ್ರೆ ನೆಮ್ಮದಿಯಾಗಿ ಇದು ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಗಂಡ ಇಬ್ರು ಬ್ಯಾರೆ ಹೋಯ್ತಾ ಇದ್ದೀವಿ. ಅತ್ತೆ, ನಿಮ್ಮ ಮನೆಯಿಂದ ₹1 ಸಾಮಾನು ಎತ್ಕೊಂಡು ಹೋಗಕ್ಕಿಲ್ಲ, ಏನೂ ಎತ್ಕೊಂಡು ಹೋಗಕ್ಕಿಲ್ಲ ಕಣತ್ತೆ. ಎಲ್ಲ ಇಲ್ಲೇ ಬಿಟ್ಬಿಟ್ಟೇನಿಯ ಹೋಯ್ತೀವಿ. ನಾನು ನನ್ನ ಗಂಡ ಏನೋ ಕೂಲಿನಲ್ಲಿ ಮಾಡ್ಕೊಂಡು ಏನೋ ಮಾಡ್ಕೊಂಡನಾಗಲಿ ಜೀವನ ಮಾಡ್ಕೊಂತೀವಿ. ಇನ್ನೇನು ವ್ಯವಸಾಯದಾಗಲ್ಲ ಹೆಂಗೋನು ಆಯ್ತದೆ. ನೋಡತ್ತೆ, ನಿಮ್ಮನ್ನು ನಾವೇನು ಬರ್ಬೇಡ ಅಂತ ಹೇಳ್ತಿಲ್ಲ. ನಿಮ್ಗೆ ಇಷ್ಟ ಆಯ್ತಾ, ನೀವು ಬೇಕಾದ್ರೆ ಬನ್ನಿ ಅಷ್ಟೇ ನೆನೆಯ. ಅವೋ ಲೇ ಪದ್ದಿ, ಇದೇನ್ಲೇ ಮಾಡ್ತಿದ್ದೀಗ ನೀನು? ಯಾಕ್ಲೇ ಇಂಥ ಕೆಲಸ ಮಾಡ್ತಿದೀಯಾ? ನಾನು ಯಾಕೋ ಇಂಥ ಕೆಲಸ ಮಾಡ್ತಿಲ್ಲತ್ತೆ, ನೀವು ಯಾಕಿಂತ ಕೆಲಸ ಮಾಡ್ತಿದ್ದೀರಾ ಅಂತ ನೀವೊಂದ್ಕಿಂತ ಯೋಚನೆ ಮಾಡಿ. ನಾನು ಕರೆಕ್ಟಾಗಿ ಏನೇ ಮಾಡ್ತೀವಿ ಅಂತ ಅನ್ನಿಸ್ತೈತೆ. ನೀವು ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಾ ನಾ ಕಾಣೆ. ನೋಡಿ, ನಾನು ಹೆಂಗೆ ಬೇಕೋ ನಾನು ಹಂಗೆ ಮಾಡ್ತಾನೆ ಇದ್ದೀನಿ, ಸರಿನಾ? ಸರಿ ಅತ್ತೆ, ನನಗೆ ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕ್ಕಿವ್ನಿ, ಎತ್ಕೊಂಡು ಆ ಮನೆಗೆ ಹೋಗಿ ಅಲ್ಲಿ ಜೋಡಿಸಿ ಮಾಡಿ ಬೇಜಾನ್ ಕೆಲಸ ಐತೆ. ಸರಿನೇ, ಬರ್ತೀರಾ ನೀವು ನಮ್ಮ ಜೊತೆಯಾಗಿ ಬರ್ರಿ, ಊಟ ಹಾಕ್ತೀವಿ. ಅದು ಬಿಟ್ಬಿಟ್ಟು ನೀವು ಇಲ್ಲ ಬರೋಕ್ಕಿಲ್ಲ ಮಗಳ ಜೊತೆನೇ ಇರ್ತೀನಿ ಅಂದರೆ ಆರಾಮ ಮಗಳ ಜೊತೆನೇ ಇರಿ.
ನಾವೇನು ಕೇಳೋದಿಲ್ಲ. ಹೋಗಿ ಬಟ್ಟೆ ಎತ್ಕೊಬಿಟ್ಟು ಬರ್ತೀನಿ ನಾನು. ಲೋ ಮಗ, ನೀನು ಎಂಟ್ರು ಬುದ್ಧಿಲ್ಲ ಅಂದರೆ ನಿನಗೂ ಬುದ್ಧಿ ಇಲ್ವೇನ್ಲ? ಒಂದು 3 ತಿಂಗಳು ಅಷ್ಟೇ ನಿನ್ನ ತಂಗಿ ಹೊಂಟೋಯ್ತಾಳೆ. ಹೋದ್ಮೇಲೆ ಬೇಕಾದ್ರೆ ಹೆಂಗೋ ಆಯ್ತದೆ. ಯಾಕ್ಲ ಈ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀರಾ? ಸ್ವಂತ ಮನೆ ಕಟ್ಟಬೇಕು, ಆ ಮನೆ ಕಟ್ಟಬೇಕು, ಈ ಮನೆ ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ದೆ, ಸ್ವಂತ ಮನೆ ಮಾಡಬೇಕು ಅಂತ. ಈಗ ಯಾಕ್ಲ ಇಂಥ ದುರ್ಬುದ್ಧಿ ಬಂತು ನಿನಗೆ? ಬ್ಯಾಡ ಕಣ್ಮಗ, ಬ್ಯಾಡ. ಬ್ಯಾರೆ ಹೋದ್ರೆ ಸಂದಕ್ಕಿರ್ತದ ಹೇಳು. ನನ್ನ ಮಾತು ಕೇಳಿ ನೀನೇನ್ಯ? ಬ್ಯಾರೆ ಎಲ್ಲ ಅಂದರೆ ಹೋಗೋದು ಬ್ಯಾಡ ಕಣ್ಮಗ. ಬ್ಯಾಡ ಕಣಮ್ಮ ಬ್ಯಾಡ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಜನ್ಮಕ್ಕೂ ಜೀವನಕ್ಕೂ ಎಲ್ಲನೂ. ನೋಡಮ್ಮ, ನಾನು ಈ ಕಡೆ ನಿನ್ನ ಕಡೆ ನೋಡ್ಲಾ, ನನ್ನ ಹೆಂಡತಿ ಕಡೆ ನೋಡ್ಲಾ, ಇಲ್ಲ ನನ್ನ ಇವಳವಳೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕಡೆ ನೋಡ್ಲಾ, ಯಾರ ಕಡೆ ನೋಡ್ಸಾ ಇಲ್ಲಿ ಹೇಳು? ನನಗೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನೋಡಮ್ಮ. ನೀವೆಲ್ಲರೂ ಒಂದೇ ಮನೆಯಾಗಿದ್ರಿ ಅಂತ ಹೇಳಿದ್ರೆ ಯಾವತ್ತಿದ್ರೂ ಗಲಾಟಿಗಳೇನೇನಿಯ, ಯಾವತ್ತಿದ್ರೂ ನೆಮ್ಮದಿ ಕಳ್ಕೊಳ್ಳೋದೇನೇನಿಯ. ಇದೆಲ್ಲನೂ ಬ್ಯಾಡ ಕಣಮ್ಮ. ಅವಳ ಪಾಡಿಗೆ ನನ್ನ ತಂಗಿ ಪಾಡಿಗೇನು, ಅವಳು ಅವಳ ಗಂಡ ಇಲ್ಲ ಆರಾಮಾಗಿರಲಿ, ನಾನು ಇದ್ರ ಬಗ್ಗೆ ಏನು ಕೇಳೋಕ್ಕಿಲ್ಲ. ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇನೇನಿಯ. ನೆಮ್ಮದಿಗಿರಬೇಕು ನಮ್ಗೆ ಏನಿದ್ರು. ಅದಕ್ಕೆ ಅವರೇ ಇದು ಬಿಡ್ಲಿ ಅಂತ ನಾವೇ ಹೋಯ್ತಿರೋದು ಕಣಮ್ಮ. ಒಂದೇ ಮನೆಗೆ ಇದ್ರಂತೂ ನಾವೆಲ್ಲನೂ ಜಗಳ ಅಂತೂ ಕೊಟ್ಟಿಟ್ಟ ಬುತ್ತಿ ಗೊತ್ತಲ್ಲ. ಮಗ, 4 ಜನ ಏನು ಅನ್ಕೊಳಕ್ಕಿಲ್ಲ ಕಣಮಗ. ನೀನು ಹಿಂಗೆ ಮಾಡಿದ್ರೆ ಯೋಚನೆ ಮಾಡು. 4 ಜನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ನೋಡಪ್ಪ ಹೆಂಗಿದ್ದವರು, ಹೆಂಗೋ ಎಲ್ಲ ಬ್ಯಾರೆ ಹೊಂಟೋಗ್ಬಿಟ್ಟವ್ರಂತೆ ಅಂತ ಹೇಳ್ಬಿಟ್ಟು, ಲೇ ಸೊಸೆ, ಬ್ಯಾಗೆ ಎತ್ಕೊಂಡು ಬಂದ್ಬಿಟ್ಟೇನೆ ನೀನು. ಲೇ ನನ್ನ ಮಾತು ಕೇಳಮ್ಮಿ, ಬ್ಯಾಡ ಕಣಮ್ಮಿ, ನನ್ನ ಮಾತು ಕೇಳಮ್ಮಿ. ಇಲ್ಲ ಅತ್ತೆ, ಬರಂಗಿದ್ರೆ ನೀವು ಬನ್ನಿ. ನೀವು ಬಟ್ಟೆ ಎತ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಏನಿಯ ಬನ್ನಿ. ಇಲ್ಲೇ ಬೇರೆ ಮನೆ ಬಾಡಿಗೆ ಮನೆ ಮಾಡ್ರದ್ ನಾವುನುವೆ. ಅತ್ತೆ ಸದ್ಯಕ್ಕೆ ಮನೆಗಿನೇ ಕಟ್ಟೋದೆಲ್ಲ ಏನು ಬೇಡ. ನಿಮ್ಮ ಮಗಳದು ಎಲ್ಲನೂ ಚೆನ್ನಾಗಿರ್ಲಿ, ಅವ್ರೂ ಇಲ್ಲೇನೇನಿಯ. ಅದು ಏನು ಮಾಡ್ಕೋತಾರ ಮಾಡ್ಕೊಳ್ಳಿ, ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರ್ಲಿ ಕಣತ್ತೆ. ನನಗೆ ಅದ್ರ ಬಗ್ಗೆ ಇನ್ನೇನು ಇಲ್ಲ ಅತ್ತೆ. ಹೆಂಗೋ ಅವ್ರವ್ರ ಪಾಡ್ಗೆ ಅವ್ರವ್ರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ನೀನೇ ಸಾಕು ಕಣತ್ತೆ. ಸರಿನೇ? ನನಗೂ ಈಗ ಅಲ್ಲಿಗೆ ಹೋಗಿ ಕ್ಯಾಮೆ ಬೇರೆ ಶಾನೆ ಐತೆ. ನನಗೂ ಒಂದಲ್ಲ ಎರಡಲ್ಲ ಬೇಜಾನ್ ಕ್ಯಾಮೆ ಐತೆ, ಜೋಡಿಸ್ಕೊಳ ಮಾಡ ಅಂತ. ರೀ ನಡೀರಿ ಹೋಗೋಣ. ಲೋ ಮಗ, ನನ್ನ ಮಾತು ಕೇಳಲ್ಲ, ಎಂಡ್ರನ್ನ ಕರ್ಕೊಂಡು ಹೋಗ್ಬಿಡ ಕಣ್ಲ. ಅಮ್ಮ ನೀನು ಬಾ, ಬ್ಯಾಡ ಅಂತಂದವ್ರು ಯಾರು? ನೀನು ಬಾ. ಅವಳಿನ ಮಗಳನ್ನ ಬಿಟ್ಬಿಟ್ಟು ಇತ್ತಾರೆ ಮನೆಯಾಗೆ ಸಂಸಾರ ಮಾಡ್ಕೊಂಡು ಅವ್ರು 3-4 ತಿಂಗಳು ನೀನು ಬಾ. ನೋಡಮ್ಮ, ಒಂದೇ ಮನೆಗಿದ್ರೆ ಕಿತ್ತಾಟಗಳು ಜಾಸ್ತಿ ಆಯ್ತವೆ. ನಾನು ಕಿತ್ತಾಟ ಬರ್ದಿದ್ದಂಗೆ ನಾನು ನೋಡ್ಕತೀನಿ ಕಣ್ಮಗ. ನೋಡಿದೀವಿ ಹೇಳತ್ತೆ, ಎಷ್ಟು ನೋಡ್ಕತ್ತೀರ ನೀವು ದಿನ ಅಂತ ಹೇಳ್ಬಿಟ್ಟು. ರೀ ನಡೀರಿ, ಸುಮ್ಮನೆ ಯಾಕೆ ಅತ್ತೆ? ನೀವು ಬನ್ನಿ ಬ್ಯಾಗ್ ಎತ್ಕೊಂಡು ಬೇಕಾರೆ. ಇಲ್ಲಾಂದ್ರೆ ನಿಮ್ಮ ಇಷ್ಟ, ನೀವು ಇಲ್ಲೇನೇ ಇರಿ, ನಾವೇನು ಕೇಳಲ್ಲ. ಅಲ್ಲಿ ನಮ್ಮಮ್ಮ ಬೇರೆ ಮನೆಯಾಗ ಬಂದೈತಿ. ನಮ್ಮಮ್ಮ ಒಂದು ಗಾಡಿ ಪಾತ್ರೆ ಸಾಮಾನು ಬೇರೆ ಎತ್ಕೊಂಡ್ ಬಂದೈತಿ. ಬ್ಯಾಡ ಕಣಮ್ಮ ಅಂದ್ರೂ ಒಂದು ಗಾಡಿ ಎತ್ಕೊಂಡ್ಬಿಟ್ಟು ಬಂದೈತೆ. ಅದನ್ನ ನೋಡ್ಲಾ ಇದನ್ನ ನೋಡ್ಲಾ, ನನಗೂ ಸಾಕಾಗೋಗ್ಬಿಟ್ಟೈತೆ. ಅದೆಲ್ಲ ಹೋಗಿ ನಮ್ಮಮ್ಮ ಒಂದೇ ಜೋಡಿಸ್ತಾ ಇತ್ತು ಕಣತ್ತೆ. ನಾನಿಲ್ಲಿ ಆಟ ಆಡ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ. ನಾನು ಹೋಗ್ಬಿಟ್ಟು ಎಲ್ಲನೂ ಜೋಡಿಸ್ಬೇಕು. ಸರಿ ಕಣಮ್ಮ, ನಾನು ನಿನ್ಗೆ ಗೊತ್ತೀನಿ. ಬಾ ನೀನು ಅಲ್ಗೇನಿಯ. ಇವಳು ನಾಳೆ ಏನೋ ಇವತ್ತು ಏನೋ ಹಾಲು ಕುಸ್ತೀನಿ ಅಂತ ಹೇಳ್ತಾವಳೆ. ಹಾಲು ಕುಸ್ತಾಳಂತ ಇವತ್ತೇನೇನಿಯ. ಬಾ ನೀನು ಪೂಜೆಗೆ ತೆಗಿ. ಇವ್ರ ಅಮ್ಮ ಎಲ್ಲನೂ ಬಂದು ಎಲ್ಲ ರೆಡಿ ಮಾಡ್ತೈತೆ. ಬಂದ್ಬಿಡು ನೀನು. ಅಯ್ಯೋ 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 ಅಯ್ಯೋ, ಮಗ ಸೊಸೆ ಇಬ್ರು ಮನೆ ಬಿಟ್ಬಿಟ್ಟು ಹೊಂಟೋಯ್ದ್ರೆ ಅಯ್ಯೋ ನನ್ನ ಮಾನ ಮರವದಿ ಎಲ್ಲ ಎಷ್ಟು ಹೋಯ್ತೈತೆ. ಅಯ್ಯೋ ಶಿವನೇ ಸೋಮ್ಲಿಂಗ, ಯಾಕಪ್ಪ ಇಂಥ ಕೆಲಸ ಮಾಡಿಬಿಟ್ಟೆ? ಯಾಕಪ್ಪ ನನ್ನ ಮಗಳನ್ನೂ ಅವಳಿಗೂ ಮನೆ ಕರೆಸಿಸ್ಬಿಟ್ಟೆ? ಅವರಿಂದನೇ ನನ್ನ ಮಗ ಸೊಸೆ ಮನೆ ಬಿಟ್ಬಿಟ್ಟು ಹೋದ್ರ ಅಂತ ನನ್ನ ಮಗಳು ಇವಾಗ. ಅಯ್ಯೋ ಪೊದ್ದಿ, ಅವಳಿದ್ದಿದ್ರೆ ಆನೆ ಬಲ ಇದ್ದಂಗಿರೋದು ಮನೆಯಾಗೆ ಎಲ್ಲ ಮಾಡ್ಕೊಂಡು ಹೋಗೋಳು ಕೆಲಸವ. ಇವಾಗ ಯಾರಿಗೆ ಅಂತ ಹೇಳಿ ನನ್ನ ಲೆಕ್ಕ ಕೊಡ್ಲಪ್ಪ. ಈಗ ನನ್ನ ಮಗಳು ಮಾಡ್ತಾಳ ಅವಳು ಸೋಮಾರಿ. ಲೇ ಪೊದ್ದಿ, ಥೂ, ಈಗ ನಾನು ಈ ಮನೆಗಿರೋದ ಇಲ್ಲ ಹೋಗೋದ? ಏನು ಮಾಡೋದು? ಇಲ್ಲಿದ್ರೆ ಒಂದು ತಲೆನೋವು. ಇಲ್ಲಿದ್ರೆ ನನ್ನ ಮಗಳು 10 ಪೈಸದ ಕೆಲಸ ಮಾಡೋಕ್ಕಿಲ್ಲ. ಇಲ್ಲಿಂದ ಹೋದ್ರೆ ಈ ನನ್ನ ಮಗಳು ಅಳಿಯ ಏನಾಯ್ತಾರೋ ಗೊತ್ತಿಲ್ಲ. ಪೊದ್ದಿ ಅವ್ರ ಮನೆಗೆ ನೋಡು, ಅವ್ರ ಅಮ್ಮಂಗೆ ಹೇಳೋಳು ವಿಷಯನ ನನಗೆ ಹೇಳಿಲ್ಲ ಫಸ್ಟು. ಈಗ ಏನು ಮಾಡಲಿ? ಚಾಲೆಂಜ್ ಮಾಡ್ಬಿಟ್ಟು ಬದುಕಬೇಕು. ನನ್ನ ಮಗುನೇ ಕರ್ಕೊಂಡು ನಾನು ಬದುಕೋಕ್ಕಾಗಕ್ಕಿಲ್ಲ ಅಂತ ಹೊಂಟೋಗ್ಬಿಟ್ಟವಳಲ್ಲ ಈ ಪೊದ್ದಿ ಮೇಲೆ ಚಾಲೆಂಜ್ ಹಾಕೋಣ ಬದುಕಬೇಕು ನಾನು. ನನ್ನ ಮಗಳಿಗೂ ಹೊಸಿ ಬುದ್ಧಿ ಹೇಳಿ ಅವಳನ್ನು ಕೆಲಸಕ್ಕೆ ಕಳಿಸಿ ನನ್ನ ಮಗಳು ಸಂಸಾರನೂ ಶುರು ಮಾಡಬೇಕು. ನನ್ನ ಮಗನ ಸಂಸಾರ ಯಾವತ್ತಿದ್ರೂ ಸಂಡಕ್ಕೇನೇ ಇರ್ತದೆ. ಆದರೆ ನನ್ನ ಮಗಳು ಹೊಸಿ ಶುರು ಮಾಡೋನಿರು. ಪೊದ್ದಿ ಹೋದ್ರೆ ಹೋಗು, ನನಗೂ ಟೈಮ್ ಬರ್ತದೆ. ನಾನು ಅವಾಗ ಉತ್ತರ ಕೊಡ್ತೀನಿ ನಿನಗೆ. ಗಂಡನ ಕರ್ಕೊಂಡು ಹೊಂಟೋಗ್ಬಿಟ್ಲಲ್ಲ, ಅಳ್ಳಾಡ್ಕೊಂಡು ಹೋಗು ಬರ್ತೈತೆ ಟೈಮು. ಇಲ್ಲಿ ನಾನು ಒಳಿಯ ಮಗಳನ್ನ ಸೊರ ಮಾಡ್ತೀನಿ. ಇವ್ರು ಎಲ್ಲೋದ್ರು ಗಂಡ ಎಂಟ್ರು ಇಬ್ರು ಬೆಳಬೆಳಿಗ್ಗೆನೆಯೇ ಇರು. ಇಬ್ರಿಗೆ ಬುದ್ಧಿ ಹೇಳ್ಬಿಟ್ಟು ಯಾವುದನ್ನ ಒಂದು ಕೆಲಸಕ್ಕನ್ನ ಕಳಿಸ್ತೀನಿ. ಅವಾಗ ಸಂಸಾರ ನಡೆಸೋದೇನು ಕಷ್ಟ ಆಗಕ್ಕಿಲ್ಲ.